ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರ್ಬೋದು, ಇದಕ್ಕೆ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ಗಳು ಯಾವ ರೀತಿ ಇಂಡಿಕೇಶನ್ ಕೊಡ್ತಿದ್ದಾವೆ ಅಂತ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ಯಾವೆಲ್ಲ ಕಂಪನಿಗಳು ಫೋಕಸ್ ಅಲ್ಲಿ ಇರ್ತವೆ, ಯಾವಗಳನ್ನ ವಾಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 165 ಪಾಯಿಂಟ್ಸ್, 0.36% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ. ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಅನ್ನ ಕಂಡಿದೆ ನಿನ್ನೆ ಅಮೆರಿಕನ್ ಮಾರ್ಕೆಟ್. ಬಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ, 0.36% ಅಪ್ ಆಗಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಿ 117 ಪಾಯಿಂಟ್ಸ್, 0.54% ಪಾಸಿಟಿವ್ ಇದೆ. ಇಲ್ಲೂ ಕೂಡ ನೋಡಬಹುದು ಹೈ ವಾಲಟಿಲಿಟಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಸ್ಟಿಲ್ 0.5% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ನಿನ್ನೆ FIS DIS ಆಕ್ಟಿವಿಟಿ ನೋಡೋದಾದ್ರೆ ನೋಡಬಹುದು. ನಿನ್ನೆ DIS 8,088 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS 8,167 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. FIS ಮುಂದುವರಿಸಿದ್ದಾರೆ. ನಿನ್ನೆ ಕೂಡ ನೆಟ್ ಸೆಲ್ಲಿಂಗ್ ಅನ್ನ ನೋಡಬಹುದು. ಇನ್ನು ಸುದ್ದಿಗಳ ಕಡೆ ಬರೋದಾದ್ರೆ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಧಮಕಿಯನ್ನ ಹಾಕಿದ್ದಾರೆ ಇರಾನ್ ಮೇಲೆ. ನೋಡಬಹುದು, ಎಂಟೈರ್ ಇರಾನ್ ಕುಡ್ ಬಿ ಟೇಕನ್ ಔಟ್ ಟುಮಾರೋ. ಟ್ರಂಪ್ ಇಶ್ಯೂಸ್ ಫ್ರೆಶ್ ವಾರ್ನಿಂಗ್ ಇನ್ಸ್ ಅಟ್ ಮೋಲ್ ವಿತ್ ಇನ್ ಅಡ್ಮಿನಿಸ್ಟ್ರೇಷನ್. ಮತ್ತೊಮ್ಮೆ ಧಮಕಿಯನ್ನ ಹಾಕಿದ್ದಾರೆ. ಸೀಸ್ ಫೈರ್ ಗೆ ಒಪ್ಪಿಲ್ಲ ಅಂದ್ರೆ ಅಥವಾ ಕಂಡೀಷನ್ಸ್ ಒಪ್ಪಿ ನಿಲ್ಸಿಲ್ಲ ಅಂತಂದ್ರೆ ಪೂರ್ತಿ ಇರಾನ್ ನ ಹೊಡಿತೀವಿ ಅಂತ 8 ಗಂಟೆ ಅಂತ ಟೈಮ್ ಕೊಟ್ಟಿದ್ದಾರೆ. ಅಂದ್ರೆ ಇಂಡಿಯನ್ ಟೈಮಿಂಗ್ ಪ್ರಕಾರ ನಾಳೆ ಬೆಳಗಿನ ಜಾವ 5:30 ಆಗುತ್ತೆ. ನೋಡೋಣ ಅನಂತರ ಏನಾದ್ರು ಬಿಗ್ ಅಟ್ಯಾಕ್ ಮಾಡ್ತಾರಾ ಅಥವಾ ಇವತ್ ನೈಟ್ ಟೈಮ್ ಮಾಡ್ತಾರಾ ಅಂತ. ನಿನ್ನೆ ಒಂದು ಸುದ್ದಿ ಬಂತು. ಆಕ್ಚುಲಿ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಆ ಸುದ್ದಿಗೆ. ಅದೇನು ಅಂತಂದ್ರೆ ಎರಡೂ ಕಡೆ ಸೀಸ್ ಫೈರ್ ಗೆ ಒಪ್ಪಿದ್ದಾರೆ, ಸೀಸ್ ಫೈರ್ ಆಗ್ಬಹುದು ಅಂತ. ಬಟ್ ಈಗ ನೋಡಿದ್ರೆ ಮತ್ತೆ ಟ್ರಂಪ್ ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ. ಜೊತೆಗೆ ಇರಾನ್ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು, ಇರಾನ್ ರಿಜೆಕ್ಟ್ಸ್ US ಸೀಸ್ ಫೈರ್, ಸೆಂಡ್ಸ್ ಎ ಟಫರ್ 10 ಪಾಯಿಂಟ್ ಎಂಡ್ ವಾರ್ ಪ್ಲಾನ್ ವಯಾ ಪಾಕಿಸ್ತಾನ್. ಪಾಕಿಸ್ತಾನದ ಮೂಲಕ 10 ಟಫೆಸ್ಟ್ ಪಾಯಿಂಟ್ಸ್ ಅನ್ನ ಕಳಿಸಿದೆ ಅಮೆರಿಕಾಗೆ. ಇದಕ್ಕೆ ಒಪ್ಕೊಂಡ್ರೆ ನಾವು ಸೀಸ್ ಫೈರ್ ಗೆ ರೆಡಿ ಅಂತ. ಅದರಲ್ಲಿ ನೋಡಬಹುದು, ಎ ಕಂಪ್ಲೀಟ್ ಎಂಡ್ ಟು ಕಾನ್ಫ್ಲಿಕ್ಟ್ ಇನ್ ದ ರೀಜನ್, ಎ ಫಾರ್ಮಲ್ protocol ensuring safe passage through Strait of Hormuz, lifting US-led sanctions, reconstruction commitments. ಜೊತೆಗೆ ನೋಡಬಹುದು, ಇರಾನ್ ಸೇಸ್ ನೆಗೋಷಿಯೇಷನ್ಸ್ ಕೆನಾಟ್ ಹ್ಯಾಪನ್ ಅಂಡರ್ ಥ್ರೆಟ್ಸ್. ದಿನ ದಿನ ಡೊನಾಲ್ಡ್ ಟ್ರಂಪ್ ಬಂದು ಮೀಡಿಯಾ ಮುಂದೆ ಕೊಚ್ಕೊಳ್ತಾ ಇರೋದು, ಈ ಕಡೆ ನೆಗೋಷಿಯೇಷನ್ಸ್ ಮಾಡ್ತೀವಿ ಅನ್ನೋದು. ಅದಕ್ಕೆ ಇರಾನ್ ರಿಯಾಕ್ಟ್ ಮಾಡಿದೆ. ಇರಾನ್ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ. ಯಾಕಂತಂದ್ರೆ ದಿನ ಬಂದು ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಮೀಡಿಯಾ ಮುಂದೆ ಕೊಚ್ಕೊಳ್ತಾರೆ. ಮತ್ತೆ ನೆಗೋಷಿಯೇಷನ್ಸ್ ಯಾರು ಒಪ್ಕೊಳ್ತಾರೆ? ಫಸ್ಟ್ ಮೀಡಿಯಾ ಮುಂದೆ ಕೊಚ್ಕೊಳ್ಳೋದನ್ನ ನಿಲ್ಸಿ ಪ್ರಾಪರ್ ಆಗಿ ನೆಗೋಷಿಯೇಷನ್ಸ್ ಮಾಡಿದ್ರೆ ಸ್ಟಾಪ್ ಆಗ್ಬಹುದು. ಜೊತೆಗೆ ನಿನ್ನೆ ಏನ್ ಸುದ್ದಿ ಬಂದಿತ್ತು ನೋಡಬಹುದು, US yet to approve ಸೀಸ್ ಫೈರ್ ಪ್ರಪೋಸಲ್. ನಿನ್ನೆ ಸುದ್ದಿ ಬಂತು ಸೀಸ್ ಫೈರ್ ಆಗ್ಬಹುದು ಅಂತ. ಇದನ್ನ ಇನ್ನೂ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಪ್ರೂವ್ ಮಾಡಿಲ್ಲ ಅಂತ ವೈಟ್ ಹೌಸ್ ಕನ್ಫರ್ಮ್ ಮಾಡಿದೆ. ಹಾಗಾಗಿ ಒಟ್ಟಿನಲ್ಲಿ ನಿನ್ನೆ ರಿಪೋರ್ಟ್ಸ್ ಮೂಲಕ ಸುದ್ದಿ ಬಂತು ಆಗಿದೆ ಅಂತ. ಬಟ್ ಎರಡೂ ಪಾರ್ಟೀಸ್ ಇದನ್ನ ಅನೌನ್ಸ್ಮೆಂಟ್ ಮಾಡಿರ್ಲಿಲ್ಲ. ಮೇ ಬಿ ಡೊನಾಲ್ಡ್ ಟ್ರಂಪ್ ಒಪ್ಕೊಂಡ್ರೆ ಸೀಸ್ ಫೈರ್ ಆಗ್ಬಹುದು. ಕಾದು ನೋಡೋಣ. ಸದ್ಯಕ್ಕಂತ ಟ್ರಂಪ್ ಒಪ್ಕೊಳ್ಳೋ ಚಾನ್ಸಸ್ ತುಂಬಾನೇ ಕಡಿಮೆ ಅಂತ ಹೇಳ್ಬೋದು. ನೋಡೋಣ. ಇನ್ನು ಆಯಿಲ್ ಕಡೆ ಬಂದ್ರೆ ಆಯಿಲ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತದೆ. ಏನಂತ ಬಿಗ್ ಚೇಂಜಸ್ ಆಗಿಲ್ಲ. ನೋಡಬಹುದು 109 ಅದೇ ರೇಂಜ್ ಅಲ್ಲಿ ಇದೆ. ಒಂದು ಸ್ವಲ್ಪ ಡೌನ್ ಫಾಲ್ ಬಂದ್ರೆ ಖಂಡಿತ ಅದು ಒಳ್ಳೆ ಸುದ್ದಿ. ಸದ್ಯದ ಮಟ್ಟಿಗೆ ಅಂತ ದೊಡ್ಡ ಡೌನ್ ಫಾಲ್ ಏನಿಲ್ಲ. ಜೊತೆಗೆ WTI ಭರ್ಜರಿಯಾಗಿ ಮೂವ್ ಆಗಿದೆ. 112 ಕ್ರಾಸ್ ಮಾಡಿದೆ. 109 ಬ್ರೆಂಟ್. ಡಿಫರೆನ್ಸಸ್ ಜಾಸ್ತಿ ಆಗ್ತಾ ಇದೆ ಈಗ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಪಾಂಡಿ ಆಕ್ಸೈಡ್ಸ್ ಅಂಡ್ ಕೆಮಿಕಲ್ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು. ಕಾರಣ ಕಂಪನಿಯ ಪ್ರಮೋಟರ್ 21 ಲಕ್ಷ ಶೇರ್ಗಳನ್ನ ಪರ್ಚೇಸ್ ಮಾಡಿರೋ ಬಗ್ಗೆ ಸುದ್ದಿ ಬಂದಿದೆ. ಪ್ರಮೋಟರ್ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಪಾಂಡಿ ಆಕ್ಸೈಡ್ಸ್ ಅಂಡ್ ಕೆಮಿಕಲ್ಸ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ನಂತರ ಅರಬಿಂದೋ ಫಾರ್ಮಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿ ಕ್ಯೂರಾಟೆಕ್ ಫಾರ್ಮಾ ಒಂದು ಬಯೋಸಿಮಿಲರ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಅನ್ನು ಅಚೀವ್ ಮಾಡಿದೆ. ಅಂದ್ರೆ ಕ್ಲಿನಿಕಲ್ ಟ್ರಯಲ್ಸ್ ಅನ್ನ ಮಾಡ್ತಾ ಇದೆ ಒಂದು ಮೆಡಿಸಿನ್. ಅದರಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳು ಬಂದಿದ್ದಾವೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅರಬಿಂದೋ ಫಾರ್ಮಾ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ನಂತರ PC ಜ್ಯುವೆಲರ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಕಂಪನಿಯ ರೆವಿನ್ಯೂ ಇಯರ್ ಆನ್ ಇಯರ್ Q4 ಅಲ್ಲಿ 32% ಅಪ್ರಾಕ್ಸಿಮೇಟ್ಲಿ ರೈಸ್ ಆಗಿರೋ ಬಗ್ಗೆ ಕಂಪನಿ ರಿಪೋರ್ಟ್ ಮಾಡಿದೆ. ಜೊತೆಗೆ FY26 ಏನಿದೆ ಇದರಲ್ಲಿ 49% ರೈಸ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ 50% ರೈಸ್ ಆಗಿದೆ ಕಂಪನಿಯ ರೆವಿನ್ಯೂ ಅಪ್ರಾಕ್ಸಿಮೇಟ್ಲಿ. ಈ ರಿಪೋರ್ಟ್ ಅನ್ನ ಕೊಟ್ಟಿದೆ. ಜೊತೆಗೆ ಮೈನಿಂಗ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದೆ. ರಿಪಬ್ಲಿಕ್ ಆಫ್ ಚಾದಲ್ಲಿ ಮೈನಿಂಗ್ ಮಾಡ್ಲಿಕ್ಕೆ ಅಂತ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ. ಈ ಎಲ್ಲ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇರುತ್ತೆ.
PC ಜ್ಯುವೆಲ್ಲರ್ಸ್ ಅನ್ನ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇವತ್ತು ಅಂತ. ನಂತರ ಗ್ಲೋಬಲ್ ಸ್ಪಿರಿಟ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು ಹೊಸ ಟೆಕಿಲಾ ಬ್ರಾಂಡ್ ಲಾಂಚ್ ಮಾಡ್ತಿದೆ. ಟೆರಾ ಅಂತ ನೇಮನ್ನ ಇಟ್ಟಿದೆ ಅದಕ್ಕೆ. ಜೊತೆಗೆ ಇದು ಡೊಮೆಸ್ಟಿಕ್ ಮಾರ್ಕೆಟ್ ಗಾಗಿ ಲಾಂಚ್ ಮಾಡ್ತಿರುವಂತದ್ದು. 3600 ರಿಂದ 5800 ರೇಂಜ್ ಅಲ್ಲಿ ಇರಬಹುದು ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಗ್ಲೋಬಲ್ ಸ್ಪಿರಿಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ. ಕಂಪನಿಯ ಡಿಸ್ಬರ್ಸ್ಮೆಂಟ್ಸ್ 24% ಅಪ್ ಆಗಿದೆ. ಗ್ರಾಸ್ ಲೋನ್ ಪೋರ್ಟ್ಫೋಲಿಯೋ ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಅಂಡ್ ದೆನ್ ಕಂಪನಿಯ ಆಪ್ ಮಾಹಿ ಮೂಲಕ 8 ಲಕ್ಷಕ್ಕೂ ಅಧಿಕ ಕಸ್ಟಮರ್ಸ್ ಅನ್ನ ಅನ್ಬೋರ್ಡ್ ಮಾಡ್ಕೊಂಡಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಅಂದ್ರೆ ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಅಲ್ಲಿ ಡಬಲ್ ಡಿಜಿಟ್ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಜೊತೆಗೆ 6 to 9% ಕಾಸ್ಟ್ ಜಾಸ್ತಿ ಆಗೋ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಾರಣ ಕ್ರೂಡ್ ಪ್ರೈಸಸ್ ಅಪ್ ಆಗಿರೋದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಅಂತ. ಇನ್ನು FSN ಇ ಕಾಮರ್ಸ್ ಅಥವಾ ನೈಕಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ನಿನ್ನೆ ಒಂದು ಸುದ್ದಿ ಬಂದಿತ್ತು, ಕಂಪನಿ 82 ಡಿಗ್ರಿ ಈ ಕಂಪನಿಯನ್ನು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಮಾತುಕತೆಯಲ್ಲಿ ತೊಡಗಿದೆ ಅಂತ. ಇದನ್ನ ಕಂಪನಿ ಕೂಡ ಕನ್ಫರ್ಮ್ ಮಾಡಿದೆ. ನಾವು 82 ಡಿಗ್ರಿ ಅಷ್ಟೇ ಅಲ್ಲ, ಇನ್ನು ಹಲವು ಕಂಪನಿಗಳ ಜೊತೆ ಮಾತುಕತೆಗಳನ್ನ ಆಡ್ತಿದೀವಿ ಸ್ಟ್ರಾಟಜಿಕ್ ಅಕ್ವಿಸಿಷನ್ ಮಾಡ್ಕೊಳ್ಳಿಕ್ಕೆ ಅಂತ. ಈ ಸುದ್ದಿ ಕಾರಣಕ್ಕೆ ನೈಕಾ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ ತೀತಾಗರ್ ರೈಲ್ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿ ತೀತಾಗರ್ ನವಲ್ ಸಿಸ್ಟಮ್ಸ್ ಗೆ ಬ್ರೌನ್ ಫೀಲ್ಡ್ ಎಕ್ಸ್ಪಾನ್ಷನ್ ಗೆ ಅಪ್ರೂವಲ್ ಸಿಕ್ಕಿದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಜೊತೆಗೆ 129 ಕೋಟಿ ಸರ್ಕಾರದಿಂದ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಈ ಎಕ್ಸ್ಪಾನ್ಷನ್ ಗೆ. ಈ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ತೀತಾಗರ್ ರೈಲ್ ಸಿಸ್ಟಮ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಇರುತ್ತಾ ಅಂತ. ನಂತರ ಶ್ಯಾಮ್ ಮೆಟಾಲಿಕ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ. ಸ್ಟೇನ್ಲೆಸ್ ಸ್ಟೀಲ್ ಸೇಲ್ಸ್ 22.5% ಅಪ್ ಆಗಿದೆ Q4 ಅಲ್ಲಿ. ಜೊತೆಗೆ ಕಾರ್ಬನ್ ಸ್ಟೀಲ್ ಸೇಲ್ಸ್ 10.5% ಅಪ್ ಆಗಿದೆ. ಸ್ಪಾಂಜ್ ಐರನ್ ಸೇಲ್ಸ್ ಅರೌಂಡ್ 15% ಅಪ್ ಆಗಿದೆ. ಕ್ವಾರ್ಟರ್ ಡೇಟಾ ಇದು. ಈ ಎಲ್ಲ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಶ್ಯಾಮ್ ಮೆಟಾಲಿಕ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ PDS ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಅಮೆರಿಕದ ಒಂದು ರಿಟೇಲ್ ವ್ಯಾಲ್ಯೂ ಚೈನ್ ಕಂಪನಿಯಲ್ಲಿ ಸಾಸ್ ಕಾಂಟ್ರಾಕ್ಟ್ ಅನ್ನು ಪಡ್ಕೊಂಡಿದೆ. ಅಂದ್ರೆ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಪ್ರೊವೈಡ್ ಮಾಡುವಂತ ಕಾಂಟ್ರಾಕ್ಟ್. ಈ ಕಾಂಟ್ರಾಕ್ಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. PDS ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ ಗ್ರೀನ್ಲಾಮ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತನ್ನ ಸಬ್ಸಿಡಿಯರಿ ಮೂಲಕ ಇಂಡೋನೇಷ್ಯಾದಲ್ಲಿ PT ಗ್ರೀನ್ಲಾಮ್ ಇಂಡೋ ಪ್ಯಾಸಿಫಿಕ್ ಕಂಪನಿಯಲ್ಲಿ 33% ಸ್ಟೇಕ್ ಅನ್ನ ತಗೊಂಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಗ್ರೀನ್ಲಾಮ್ ಇಂಡಸ್ಟ್ರೀಸ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ದೀಪ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ONGC ಇಂದ 59 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ದೀಪ್ ಇಂಡಸ್ಟ್ರೀಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಜುಬಿಲೆಂಟ್ ಫುಡ್ ವರ್ಕ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಕನ್ಸಾಲಿಡೇಟೆಡ್ ರೆವೆನ್ಯೂ ಇಯರ್ ಆನ್ ಇಯರ್ 19% ಗ್ರೋ ಆಗಿದೆ. ಜೊತೆಗೆ FY26 ರೆವೆನ್ಯೂ ಅಂದ್ರೆ ಓವರ್ ಆಲ್ ಇಯರ್ 17.6% ರೈಸ್ ಆಗಿದೆ. ಈ ಬಗ್ಗೆ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಜುಬಿಲೆಂಟ್ ಫುಡ್ ವರ್ಕ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ನಂತರ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ಆರೆಂಜ್ ಕೋಯಲ್ಲಿ 76% ಸ್ಟೇಕ್ ಅನ್ನ ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ. ಕಂಪನಿ ಮೆಟಲ್ ಇಂಜೆಕ್ಷನ್ ಮೋಲ್ಡಿಂಗ್ ಅಂಡ್ ಪ್ರೆಸಿಷನ್ ಪಾರ್ಟ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು. ಅದರಲ್ಲಿ 76% ಸ್ಟೇಕ್ ಅನ್ನ ತಗೊಳ್ತಾ ಇದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಆರ್ಮ್ ಅಕ್ಮೆ ಸೂರ್ಯೋದಯ 5th ಫೇಸ್ ಆಫ್ ಬೆಸ್ ಪ್ರಾಜೆಕ್ಟ್ ನ ಕಮಿಷನಿಂಗ್ ಮಾಡಿದೆ. ಬೆಸ್ ಅಂದ್ರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ರಾಜಸ್ಥಾನಲ್ಲಿ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. 107 ಪಾಯಿಂಟ್ಸ್ ನೋಡಬಹುದು. ಈಗ 116 ಆಯ್ತು. ಅದು 0.5% ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ. ತೈವಾನ್ ವೇಟೆಡ್ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದೆ. 1.82% ಪಾಸಿಟಿವ್ ಇದೆ. ಉಳಿದ ಮಾರ್ಕೆಟ್ ಗಳು ನೆಗೆಟಿವ್ ಇದಾವೆ. ಹಾಗೆ ಶಾಂಘೈ ಕಂಪೋಸಿಟ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಈ ಮಾರ್ಕೆಟ್ ಗಳು ಕೂಡ ಪಾಸಿಟಿವ್ ಇದ್ದು ಆದ್ರೆ ಸದ್ಯದ ಮಟ್ಟಿಗೆ ನೆಗೆಟಿವ್ ಆಗಿಬಿಟ್ಟಿದಾವೆ. ಸೊ ಸದ್ಯದ ಮಟ್ಟಿಗೆ ಮೋರ್ ದನ್ 100 ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ 122 ಪಾಯಿಂಟ್ಸ್ 0.26% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಮಾರ್ಕೆಟ್ ಓಪನಿಂಗ್ ಅಂತ. ಸದ್ಯದ ಮಟ್ಟಿಗೆ ನೆಗೆಟಿವ್ ಇಂಡಿಕೇಶನ್ ಇದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ 1.32% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ನಾವು ಆಗ್ಲೇ ನೋಡಿದ್ವಿ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಈಗಾಗಲೇ ಪಾಸಿಟಿವ್ ಆಗಿದೆ.
ಗೋಲ್ಡ್ 0.5% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು. ಇನ್ನು USD/INR ನಿನ್ನೆ ಸ್ವಲ್ಪ ವೀಕ್ ಆಗಿದೆ ಅಂದ್ರೆ 0.05%. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ INR ಪರ್ಫಾರ್ಮೆನ್ಸ್ ಅಂತ. ಸದ್ಯದ ಮಟ್ಟಿಗೆ ಸ್ವಲ್ಪ ಇಂಡಿಕೇಶನ್ ನೆಗೆಟಿವ್ ಇದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.